ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ನನಗೆ ನಿನ್ನೆ ನಾನು ಟ್ಯಾರೋ ರೀಡಿಂಗ್ ಅಲ್ಲಿ ತೋರಿಸ್ತಾ ಇದ್ದೆ, ಸಾಕಷ್ಟು ಕ್ರಿಸ್ಟಲ್ಸ್ ಗಳನ್ನ ತೋರಿಸಿದೀನಿ. ನಿನ್ನೆ ಪೈರೇಟ್ ವಿಚಾರವಾಗಿ ತೋರಿಸಿದಾಗ ಸಾಕಷ್ಟು ಕ್ವಶನ್ಸ್ ಗಳು ನಿಮ್ಮ ಮೈಂಡ್ ನಲ್ಲಿ ಬರೋದಕ್ಕೆ ಶುರುವಾಯಿತು. ನಂಗೆ ಕೇತು ದಶಾಭುಕ್ತಿ ನಡೀತಿದೆ, ರಾಹು ದಶಾಭುಕ್ತಿ ನಡೀತಿದೆ, ಶನಿ ಮಹಾದಶೆ ನಡೀತಾ ಇದೆ, ಅದು ಇದು ನಂಗೆ ಮೂಲ ನಕ್ಷತ್ರ ನಾನು ಹಾಕೊಳ್ಬೇಕಾ ಬೇಡವಾ, ನನ್ ಮದ್ವೆ ಆಗಿದ್ ಕೂಡಲೇ ಅದಾಗತ್ತಂತೆ ಇದಾಗತ್ತೆ ಅಂತ ಸಾಕಷ್ಟು ಕ್ವಶನ್ಸ್ ಗಳನ್ನ ನೀವು ನನ್ಗೆ ಇಟ್ರಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಮ್ ಸ್ಟೋನ್ಸ್ ಬೇರೆ ಆಗತ್ತೆ. ಅದು ಏನಾಗುತ್ತೆ, ನಿಮ್ಮ ರಾಶಿ ಅನುಗುಣವಾಗಿ, ನಿಮ್ಮ ನಕ್ಷತ್ರ ಅನುಗುಣವಾಗಿ, ನಿಮ್ಮ ಡೇಟ್ ಆಫ್ ಬರ್ತ್ ಅದೇ ಸಮಯಕ್ಕೆ ಇದ್ದಾಗ, ನಿಮ್ಮ ಡೇಟ್ ಆಫ್ ಬರ್ತ್ ಒಂದು ಚೂರು ಏರುಪೇರು ಆಗದೆ ಇದ್ದಾಗ ಅಂತವ್ರಿಗೆ ಅದೇ ಕ್ರಿಸ್ಟಲ್ಸ್ ನ, ಜಮ್ ಸ್ಟೋನ್ಸ್ ನ ಕೊಡ್ಬೇಕಾಗತ್ತೆ. ಕ್ರಿಸ್ಟಲ್ಸ್ ಏನಾಗತ್ತೆ, ಸಪೋಸ್ ನಿಮ್ಗೆ ತಲೆನೋವು ಬಂತು, ಡೋಲೋ 650 ತಗೊಳ್ಳಿ. ಸಪೋಸ್ ನಿಮ್ಗೆ ಮೈಕೈ ನೋವು ಬಂತು, ಅದಕ್ಕೊಂದು ಟ್ಯಾಬ್ಲೆಟ್ ಮೆಡಿಕಲ್ ಅಲ್ಲಿ ತಗೊಳ್ಳಿ. ಸೊ ಈಗ ಸ್ಪೆಸಿಫಿಕ್ ಆಗಿ ಆ ಟೈಮಲ್ಲಿ ಏನಾಗಿರುತ್ತೆ, ನಿಮ್ಗೆ ಬಹುಶಃ ನಿಮ್ಮ ಲೈಫ್ ಅಲ್ಲಿ ಲವ್ ಪ್ರಾಬ್ಲಮ್ ಇರಬಹುದು, ಅದಕ್ಕೆ ರೋಸ್ ಕ್ವಾರ್ಟ್ಸ್ ಅಂತ ಹೇಳ್ತೀವಿ. ನಿಮ್ಮ ಲೈಫ್ ಅಲ್ಲಿ ಲಕ್ ಅನ್ನೋದೇ ಇರೋದಿಲ್ಲ, ಅದಕ್ಕೆ ಗ್ರೀನ್ ಆವೆನ್ಚುರಿನ್ ಅಂತೀವಿ. ಈ ರೀತಿ ಸಾಕಷ್ಟು ಕ್ರಿಸ್ಟಲ್ಸ್ ಗಳು ನಮ್ಮ ಎನರ್ಜಿಗೋಸ್ಕರ ಇರುತ್ತೆ. ನಮ್ಮ ಎನರ್ಜಿಗೋಸ್ಕರ ನಾವು ಕ್ರಿಸ್ಟಲ್ಸ್ ಹಾಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ನಮ್ಗೆ ಯಾವುದೇ ರೀತಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಜಾತಕಗಳು ಗೊತ್ತಿಲ್ಲ ಅನ್ನೋರಿಗೆ ಈ ಕ್ರಿಸ್ಟಲ್ಸ್ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಕ್ರಿಸ್ಟಲ್ಸ್ ಹಾಕೊಳ್ಳೋದ್ರಿಂದ ಯಾರೆಲ್ಲ ಯಾವ್ಯಾವ ವಿಚಾರಕ್ಕೆ ನೀವು ಬಳಲ್ತಾ ಇರ್ತೀರಿ, ನಾ ಹೇಳ್ದೆ ಅಲ್ಲ, ನಿಮ್ಗೆ ತಲೆನೋವು ಬಂದ್ರೆ ಡೋಲೋ 650, ಮೈಕೈ ನೋವು ಬಂದ್ರೆ ಡೋಲೋ 650 ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತ ಮೆಡಿಕಲ್ ನಾವು ಮಾತ್ರ ತಗೊಳ್ತೀವಿ. ಸೊ ಸಡನ್ ಆಗಿ ಈಗ ತಕ್ಷಣಕ್ಕೆ ನಿಮ್ಮ ಎನರ್ಜಿನ ನಾನು ಚೇಂಜ್ ಮಾಡ್ಬೇಕು. ನೀವು ಯಾವ್ದೋ ಒಂದು ತುಂಬಾನೇ ನೋವಲ್ಲಿ ಬಳಲ್ತಾ ಇರ್ತೀರಿ, ಯಾವ್ದೋ ಒಂದು ಮಾನಸಿಕ ಖಿನ್ನತೆಯಲ್ಲಿ ಬಳಲ್ತಾ ಇರ್ತೀನಿ, ನನಗೆ ಅವಾಗ ಸಡನ್ ಆಗಿ ನಾನು ಏನೋ ಒಂದು ಆ ಸ್ಟೋನಿಗೆ ಮತ್ತೊಂದು ಕ್ರಿಸ್ಟಲ್ ನ ಜಾಯಿನ್ ಮಾಡಿ ಕೊಡ್ಬೇಕಾಗತ್ತೆ. ನಿಮ್ಮ ಎನರ್ಜಿನ ಚೇಂಜ್ ಮಾಡುವಂತಹ ಕ್ರಿಸ್ಟಲ್ಸ್ಗಳು, ಸ್ಟೋನ್ಸ್ ಗಳೇ ಕ್ರಿಸ್ಟಲ್ಸ್ ಗಳಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಂತಹ ಜಾತಕಗಳು ಮತ್ತೆ ರಾಶಿ ನಕ್ಷತ್ರಗಳು ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಯಾವ್ಯಾವ ಕ್ರಿಸ್ಟಲ್ಸ್ ಗಳು ಯಾವ್ಯಾವ್ದಕ್ಕೆ ಉಪಯೋಗ ಅಂತ ಹೇಳಿ ಇವತ್ತಿನ ನನ್ನ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ. ನೀವು ಸಂಪೂರ್ಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಯಾವ್ಯಾವ ಸ್ಟೋನ್ಸ್ ಗಳು ನೀವು ಧರಿಸಬಹುದು ಅನ್ನೋದು ಗೊತ್ತಾಗತ್ತೆ. ಸೊ ಬನ್ನಿ, ಯಾವ್ಯಾವ ಕ್ರಿಸ್ಟಲ್ಸ್ ಗಳು ಯಾವ್ಯಾವ ರೀತಿಯ. ಈಗ ನಾನು ಮೊದಲನೆಯದಾಗಿ ತೋರಿಸ್ತಾ ಇರೋದು ರೋಸ್ ಕ್ವಾರ್ಟ್ಸ್. ರೋಸ್ ಕ್ವಾರ್ಟ್ಸ್ ಆಕ್ಚುಲ್ ಆಗಿ ಇದು ನನಗೆ ತುಂಬಾ ಫೇವ್ರೇಟ್ ಆಗಿರುವಂತಹ ಸ್ಟೋನ್ ಅಂತ ಹೇಳಬಹುದು. ಯಾಕೆಂದ್ರೆ ಇವತ್ತು ನಾನು ಎಲ್ಲರ ಪ್ರೀತಿ ಗಳಿಸಿದ್ದೀನಿ ಅಂತ ಹೇಳಿದ್ರೆ ಬಹುಶಃ ಈ ಸ್ಟೋನ್ ಹಾಕಿ 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 ನಾನೇ ಹೀಲ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಏಕೆಂದ್ರೆ ಇದು ಬೇಸಿಕಲಿ ಶುಕ್ರನಿಗೆ ಅಧಿಪತಿಯಾಗಿದೆ, ಶುಕ್ರನಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಯಾರೆಲ್ಲ ಪ್ರೀತಿಯ ವಿಚಾರವಾಗಿ ಕೊರತೆನ ಅನುಭವಿಸ್ತಾ ಇರ್ತೀರಿ, ಸಾಕಷ್ಟು ಪ್ರೀತಿ ವಿಚಾರದಲ್ಲಿ ಮೋಸನ ಅನುಭವಿಸ್ತಾ ಇರ್ತೀರಿ, ಮಾನಸಿಕವಾಗಿ ಒತ್ತಡಗಳನ್ನ ಅನುಭವಿಸ್ತಾ ಇರ್ತೀರಿ, ಲವ್ ಬ್ರೇಕಪ್ ಆಗ್ತಾ ಇರತ್ತೆ ಪದೇ ಪದೇ, ಯಾರು ಕೂಡ ಸ್ಥಿರವಾಗಿ ನಿಮ್ಮೊಟ್ಟಿಗೆ ಇರೋದಿಲ್ಲ, ಯಾವ ಫ್ರೆಂಡ್ಶಿಪ್ ಆಗಿರಬಹುದು, ಲವ್ ಆಗಿರಬಹುದು, ನಿಮ್ಮ ಮೇಲೆ ನಿಮಗೆ ಒಂದಷ್ಟು ಕಾಳಜಿ ಇರೋದಿಲ್ಲ, ನಿಮ್ಮ ಮೇಲೆ ನಿಮಗೆ ಒಂದಷ್ಟು ನಿಮ್ಮ ಸೆಲ್ಫ್ ಲವ್ ಇರೋದಿಲ್ಲ. ಸೊ ಅಂಥವ್ರಿಗೆ ಈ ರೋಸ್ ಕ್ವಾರ್ಟ್ಸ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ಹೇಳಬಹುದು. ಈ ರೋಸ್ ಕ್ವಾರ್ಟ್ಸ್ ಹಾಕೊಳ್ಳೋದ್ರಿಂದ ಡಿಪ್ರೆಷನ್, ಆಂಗ್ಸೈಟಿ, ಏನಾದರೂ ಲವ್ ವಿಚಾರದಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ ಪದೇ ಪದೇ ಅದೇ ನೆನಪಾಗುವಂಥದ್ದು, ಪದೇ ಪದೇ ಮಾನಸಿಕವಾಗಿ ತುಂಬಾನೇ ನೋವನ್ನು ಅನುಭವಿಸೋದು, ಈ ರೀತಿ ಇರೋದ್ರಿಂದ ಇದರಲ್ಲಿ ನಾವೇನ್ ಮಾಡ್ತೀವಿ, ಹೀಲಿಂಗ್ ಮಾಡಿ, ನಿಮ್ಮ ಹೆಸರಲ್ಲಿ ಆಗಿರ್ಬೋದು ಅಥವಾ ನೀವೇನಾದ್ರೂ ನಿಮ್ಮ ಪರ್ಸನ್ ಹೆಸರು ಕೊಟ್ಟರು ಕೂಡ ಹೀಲ್ ಮಾಡಿ ಇದನ್ನ ಒಂದು ಬ್ರಾಸ್ಲೆಟ್ ಫಾರ್ಮ್ ಅಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಹಾಗೆ ಇದನ್ನ ನೀವು ಪೆಂಡೆಂಟ್ ಆಗಿ ಧರಿಸಬಹುದು, ಸರ ಆಗಿ ಧರಿಸಬಹುದು. ನಿಮ್ಮ ಹಾರ್ಟ್ ಚಕ್ರ, ಈ ಬ್ರೇಸ್ಲೆಟ್ ಧರಿಸೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ನಿಮಗೆ ಅನ್ನಿಸ್ತಾ ಇರುತ್ತಲ್ಲ, ನಮ್ಮಿಂದ ಯಾರೋ ಬಿಟ್ಟು ದೂರ ಹೋಗ್ತಾ ಇದ್ದಾರೆ, ನಮ್ಮಿಂದ ದೂರ ಆಗಿದ್ದಾರೆ, ಮತ್ತೆ ಆ ವ್ಯಕ್ತಿ ಮರಳಿ ನನ್ನ ಲೈಫಿಗೆ ಬರೋದೇ ಇಲ್ವೇನೋ. ಹೇಳಿದ್ನಲ್ಲ, ಈ ರೋಸ್ ಕ್ವಾರ್ಟ್ಸ್ ಏನಿದೆ ಅನ್ಕಂಡೀಷನಲ್ ಲವ್ ಕೊಡುವಂತಹ ಬ್ರೇಸ್ಲೆಟ್ ಅಂತಾನೆ ಹೇಳಬಹುದು. ಅಷ್ಟು ಈ ಬ್ರೇಸ್ಲೆಟ್ ಒಳಗಡೆ ಆಕ್ಚುಲ್ ಆಗಿ ಇದು ಶುಕ್ರನ ಅಧಿಪತಿ ಆಗಿರೋದ್ರಿಂದ ಯಾರನ್ನಾದ್ರೂ ಅಟ್ರಾಕ್ಟ್ ಮಾಡುತ್ತೆ. ಇದನ್ನ ಹಾಕೊಂಡು ಇದನ್ನ ಅಟ್ಲೀಸ್ಟ್ ಒಂದು 7 ಇಂದ 8 months ವರ್ಗು ನೀವು ಹಾಕೊಂಡಾಗ ಏನಾಗುತ್ತೆ, ನಿಮ್ಮ ಫೇಸ್ ಅಲ್ಲಿ ಗ್ಲೋ ಬರುವಂಥದ್ದು, ಫೇಸ್ ನ ಅಟ್ರಾಕ್ಟ್ ಆಗುವಂಥದ್ದು, ನಿಮ್ಮನ್ನ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂಥದ್ದು. ಸಪೋಸ್ ಈ ಲವ್ ವಿಚಾರವಾಗಿ, ಮದುವೆ ವಿಚಾರವಾಗಿ ಏನಾಗ್ತಾ ಇರತ್ತೆ, ನಿಮ್ಮ ಕೆಲವರು ಮುಖ ನೋಡಿದ ತಕ್ಷಣನೇ ಅದು
ಬೇಡ ಅನ್ಸೋದಕ್ಕೆ ಶುರು ಆಗ್ತಾ ಇರುತ್ತೆ. ನೀವೇನು ಮಾಡುತ್ತೆ, ನಿಮ್ಮ ಫೇಸಲ್ಲಿ ಅಟ್ರಾಕ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಇದು ಮತ್ತೊಂದು, ಇದನ್ನು ಹಾಕ್ಕೊಂಡು ನೀವು ಮ್ಯಾನಿಫೆಸ್ಟೇಷನ್ನು ಅಥವಾ ಹೀಲಿಂಗೋ ಯಾವುದೇ ಪರ್ಪಸ್ ವಿಚಾರಕ್ಕಾಗಿರ್ಬಹುದು, ಸಪೋಸ್ ಇದನ್ನು ನಾವು ಹೀಲಿಂಗ್ ಮಾಡಿ ಕಳಿಸಿದ ನಂತರ ನೀವು ಧರಿಸ್ಕೊಂಡ ಮೇಲೆ ನಿಮಗೆ ಯಾವ ವಿಚಾರಕ್ಕೆ ನೀವು ಮಾನಸಿಕವಾಗಿ ನೊಂದಿದ್ದೀರಿ, ಯಾವ ಸಂಬಂಧಕ್ಕೋಸ್ಕರ ನೀವು ತುಂಬಾ ಮಾನಸಿಕವಾಗಿ ಕೊರಗಿದ್ದೀರಿ ಅನ್ನೋ ವಿಚಾರಕ್ಕೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಪ್ರತಿದಿನ ಸಂಜೆ ಆಗಿರ್ಬೋದು, ಹಗಲಾಗಿರ್ಬೋದು, ಈ ಬ್ರೇಸ್ಲೆಟ್ ಹಾಕೊಂಡಾಗ ಯಾರ ವಿಚಾರವಾಗಿ ನೀವು ಹಾಕೊಂಡಿದ್ದೀರಿ ಅನ್ನೋದು ನಿಮಗೆ ನೀವೇ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋದಾಗ ಅದು ಕೂಡ ಸರಿಯಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಫೇಸಲ್ಲಿ ಏನಾದರೂ ಪಿಂಪಲ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ನೀವು ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸೋದಕ್ಕೆ ಶುರುವಾಗ್ತೀರಿ. ನಿಮ್ಮ ಸಂಬಂಧಗಳು ನಿಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ರೋಸ್ ಕ್ವಾರ್ಟ್ಸ್ನ ಮಹತ್ವನೇ ಆ ಥರದ್ದೊಂದಾಗಿರುತ್ತೆ. ನೆಕ್ಸ್ಟ್ ಬಂದು ಕ್ಲಿಯರ್ ಕ್ವಾರ್ಟ್ಸ್. ಇದಕ್ಕೆ ಮಾಸ್ಟರ್ ಹೀಲರ್ ಅಂತಾನೆ ಹೇಳ್ತಾರೆ. ಸಾಕಷ್ಟು ಸ್ವಾಮಿಗಳು, ಋಷಿಮುನಿಗಳು ಈ ಕ್ಲಿಯರ್ ಕ್ವಾರ್ಟ್ಸ್ನ ಹಾಕೊಳ್ತಾ ಇದ್ರು. ಯಾಕೆ ಗೊತ್ತಾ, ಈ ಕ್ಲಿಯರ್ ಕ್ವಾರ್ಟ್ಸ್ ಹಾಕೊಳ್ಳೋದ್ರಿಂದ ನಾವು ಬೇಗನೆ ಸ್ಪಿರಿಚುವಲ್ ಕನೆಕ್ಟ್ ಆಗ್ಬಿಡ್ತೀವಿ. ನಾನು ಹೇಳ್ತೀನಲ್ಲ, ಇಷ್ಟು ಕ್ರಿಸ್ಟಲ್ಸ್ಗಳನ್ನ ನೀವು ಹಾಕೊಳ್ಬೇಕು ಅಂತ ಹೇಳಿದ್ರೆ ಫಸ್ಟು ಇದನ್ನು ಹಾಕ್ಕೊಂಡು ನೀವು ಈ ಎಲ್ಲ ಕ್ರಿಸ್ಟಲ್ ಹಾಕ್ಕೊಂಡಾಗ ಇದರಲ್ಲಿರೋ ನೆಗೆಟಿವಿಟಿ ತೆಗೆಯುವಂತಹ ಮಾಸ್ಟರ್ ಕ್ರಿಸ್ಟಲ್ ಅಂದ್ರೇ ಕ್ಲಿಯರ್ ಕ್ವಾರ್ಟ್ಸ್. ಈಗಂತಲ್ಲ, ಸ್ಫಟಿಕ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಜನಗಳಿಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಬಹುದು. ಹಾಗೆ ಈ ಸ್ಫಟಿಕದಲ್ಲಿ ಎಷ್ಟೋ ಶಿವಲಿಂಗಗಳಿರುತ್ತೆ. ಹಾಗೆ ನಿಮ್ಮ ದೇಹದಲ್ಲಿ ಸ್ಫಟಿಕ ಹಾಕ್ಕೊಂಡಾಗ ಏನಾಗುತ್ತೆ, ನಿಮ್ಮಿಂದ ಒಂದಷ್ಟು ನೆಗೆಟಿವ್ ಎನರ್ಜಿ ಆಗಿರಬಹುದು, ನಿಮ್ಮ ದೇಹದಲ್ಲಿ ಉಷ್ಣದ ಅಂಶ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಈ ಸ್ಫಟಿಕ ತೆಗೆಯುತ್ತೆ ಅಂತ ಹೇಳಬಹುದು. ಪಿತ್ತಕೋಶದಿಂದ ತುಂಬ ಉಷ್ಣದಿಂದ ಬಳಲ್ತಾ ಇದ್ದೀರಿ ಅನ್ನೋದಾದರೆ ಈ ಸ್ಫಟಿಕ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ಹಾಗೆ ನಿಮ್ಮಲ್ಲಿ ಯಾವಾಗಲೂ ಒಂದು ಸ್ಪಿರಿಚುವಲ್ ಕನೆಕ್ಟ್, ನೀವು ಇದನ್ನು ಧರಿಸಿ ಭಗವಂತನ ಹತ್ರ ಏನಾದರೂ ಬೇಡುವಂಥದ್ದಾಗಿರ್ಬೋದು, ಭಗವಂತನ ವ್ರತ, ಪೂಜೆ, ಜಪಗಳನ್ನು ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಇದು ಬೇಗನೆ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಬಹುದು. ಹಾಗೆ ಯಾವಾಗಲೂ ನಿಮ್ಮ ಮನಸ್ಸನ್ನು ನೆಮ್ಮದಿಯಾಗಿ ಇಡ್ತಾ ಇರುತ್ತೆ. ಯಾವಾಗಲೂ ಒಂದು ಶಾಂತ ರೀತಿಯಲ್ಲಿ ಈ ಸ್ಫಟಿಕ ಮಾಡುತ್ತೆ, ಕ್ಲಿಯರ್ ಕ್ವಾರ್ಟ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಹೇಳಿದ್ದು ಇದೊಂಥರ ನಮ್ಮ 7 ಚಕ್ರನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡುವಂತಹ ಏಕೈಕ ಕ್ರಿಸ್ಟಲ್ ಅಂತ ಹೇಳಿದ್ರೆ ಕ್ಲಿಯರ್ ಕ್ವಾರ್ಟ್ಸ್. ಅದಕ್ಕೆ ಇದಕ್ಕೆ ಮಾಸ್ಟರ್ ಹೀಲರ್ ಅಂತ ಹೇಳಿದೆ ನಾನು. ಸೊ ಇದು ಕ್ಲಿಯರ್ ಕ್ವಾರ್ಟ್ಸ್ನದ್ದಾಗಿತ್ತು. ಇನ್ನು ಮೂರನೇದಾಗಿ ಬಂದು ನಾನು ಸಾಕಷ್ಟು ಕ್ರಿಸ್ಟಲ್ಸ್ಗಳು ತೋರಿಸಿದ್ದೀನಿ, ಇಲ್ಲಿ ಇರುವಂಥ ಕ್ರಿಸ್ಟಲ್ಸ್ಗಳೆಲ್ಲ ತೋರಿಸಿದ್ದೀನಿ. ಆದರೆ ಈ ಸುಲೇಮಾನಿ ಹಕೀಕ್ ಅರೇಬಿಕ್ ಕಂಟ್ರಿದು, ಇದರಲ್ಲಿ ಏನು ಮ್ಯಾಜಿಕ್ ಗೊತ್ತಾ, ಶನಿಯ 7.5 ಶನಿ ಜಾತಕದಲ್ಲಿ ನಡೀತಾ ಇದ್ರೆ, ಶನಿ ದಶಾಭುಕ್ತಿಗಳು ನಡೀತಾ ಇದ್ರೆ, ನಮ್ಮ ಜಾತಕದಲ್ಲಿ ಶನಿ 7.5 ನಮಗೆ ಸಾಕಷ್ಟು ಲಾಸ್ನ ಅನುಭವಿಸ್ತಾ ಇದ್ರೆ, ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ರೆ, ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ರು ಆ ಯಂತ್ರ ಮಂತ್ರ ತಂತ್ರದಿಂದ ಕೆಲವರು ಮಾಡ್ತಾ ಇರುವಂತಹ ತಂತ್ರದಿಂದ ನಾವು ಬಹಳಷ್ಟು ಬಳಲ್ತಾ ಇದ್ರೆ, ಸುಲೇಮಾನಿ ಹಕೀಕ್ ಇಲ್ಲಿ ನೋಡಿ, ಒಂದೊಂದು ಸ್ಟೋನು ಬ್ಲ್ಯಾಕ್ ಟರ್ಮಲಿನಲ್ಲ ಸುಲೇಮಾನಿ ಹಕೀಕ್ ಅಂತ ಹೇಳಿ, ಇದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ನಂಗೆ ಗೊತ್ತಿಲ್ಲ. ಬಟ್ ಆದ್ರೆ ನಾನು ಪೈರೇಟ್ ಬ್ರೇಸ್ಲೆಟ್ ಧರಿಸಿದಾಗ ಯಾವಾಗಲೂ ಒಂದು ರಿಂಗ್ನ ಹಾಕೊಳ್ತಾ ಇದ್ದೆ, ಈ ಬೆರಳಿಗೆ ಒಂದು ರಿಂಗ್ನ ಹಾಕೊಳ್ತಾ ಇದ್ದೆ. ಇದು ಏನಾದರೂ ನೀವು ಒಳ್ಳೆಯ ಹೀಲರ್ ಆಗಿರ್ಬೋದು, ರೇಕಿ ಮಾಸ್ಟರ್ ಆಗಿರಬಹುದು, ಅಂಥವ್ರ ಹತ್ರ ಹೀಲ್ ಮಾಡಿಸ್ಕೊಂಡು ಹಾಕೊಳ್ಳೋದ್ರಿಂದ ಅವತ್ತೇ ಆ ಕ್ಷಣನೇ ನಿಮ್ಮ ಮೇಲೆ ಯಾವ ಕೆಟ್ಟ ಕಣ್ಣುಗಳು ಬೀಳ್ತಾ ಇತ್ತೋ, ಹಾಗೆ ನೀವು ಎಷ್ಟೇ ದುಡಿದ್ರೂ ಕೂಡ ಅದನ್ನು ತರೋದಕ್ಕಾಗ್ತಾ ಇರೋದಿಲ್ಲ. ಈಗ ಸಾಕಷ್ಟು ವಿಚಾರವಾಗಿ ನೀವು ಪೂಜೆಗಳನ್ನು ಮಾಡಿರ್ತೀರಿ, ಅಥವಾ ನೀವು ಯಂತ್ರ ಮಂತ್ರ ತಂತ್ರಗಳನ್ನು ಮಾಡಿಸಿರ್ತೀರಿ. ಒಳ್ಳೆ ವಿಚಾರಕ್ಕೆ, ದಯವಿಟ್ಟು ಒಳ್ಳೆ ವಿಚಾರಕ್ಕೆ ಮಾತ್ರ ನೋಡಿ ಇದನ್ನ ಮಾಡಿರ್ತೀರಿ. ಅದ್ಯಾವುದು ತಾಗ್ತಾನೆ ಇರೋದಿಲ್ಲ. ಬಿಕಾಸ್ ಒಂದಷ್ಟು ನೆಗೆಟಿವ್ ಎನರ್ಜಿ ಆ ವ್ಯಕ್ತಿಯಲ್ಲಿದ್ದಾಗ ಆಗಿರ್ಬೋದು, ಅಥವಾ ಆ ವ್ಯಕ್ತಿ ನಿಮ್ಮ ಮೇಲೆ ಕಣ್ಣಾಗ್ತಾ ಇರೋದಾಗಿರ್ಬೋದು. ಈ ರೀತಿ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಬರುವಂತಹ ಯೋಗಗಳೇ ಮುರಿದು ಹೋಗುತ್ತೆ. ಹಾಗೆ ಶನಿ ಕೂಡ 7.5 ಕೂಡ ನಿಮಗೆ ಬರುವಂತಹ ಯೋಗಗಳು ಕೂಡ ಬಹಳಷ್ಟು ನಿಲ್ಲತ್ತೆ ಅಂತ ಹೇಳ್ಬಹುದು. ಸ್ಟ್ರಕ್ ಆಗಿಬಿಡತ್ತೆ. ಏನೇ ಮಾಡಲಿ, ಏನೇ ಪೂಜೆ ಮಾಡಲಿ, ಏನೇ ವ್ರತ ಮಾಡಲಿ, ಏನೇ ಜಪ ಮಾಡಲಿ ಅದಾಗೋದಿಲ್ಲ. ಬಟ್ ಈ ಸುಲೇಮಾನಿ ಹಕೀಕ್ ಹಾಕೊಳ್ಳೋದ್ರಿಂದ ನಿಮ್ಮ ಮೇಲೆ ಅದು ಯಾವುದೇ ಪ್ರಯೋಗ ಮಾಡಿ, ನಾನು ಹೇಳ್ತೀನಲ್ಲ, ನಾನು ಒಂದು ರಿಂಗ್ ಹಾಕ್ಕೊಂಡು ಈ ಸುಲೇಮಾನಿ ಹಕೀಕ್ ಆ್ಯಕ್ಚುಲಾಗಿ ನಾನು ಅದು ತಗೊಂಡಿದ್ದು ಮುಂಬೈಯಲ್ಲಿ. ಇದರಲ್ಲಿ ಒಂದು ರಿಂಗ್ ಮಾಡಿ ನನಗೆ ಕೊಟ್ಟಿದ್ರು. ಆ ರಿಂಗ್ ಹಾಕ್ಕೊಂಡು ಮೇಲೆ ಆ್ಯಕ್ಚುಲಾಗಿ ಅದು ಯಾವ ಶನಿ ಆ್ಯಕ್ಚುಲಾಗಿ ಒಳ್ಳೆ ಮಾರ್ಗಗಳು ತೋರಿಸ್ಕೊಂಡು ಹೋಗುತ್ತೆ. ನಮ್ಮ
ಲೈಫಲ್ಲಿ ಏನು ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಎಲ್ಲ ಒಳ್ಳೆ ವಿಚಾರಗಳೇ ಆಗ್ತಾ ಇರುತ್ತೆ. ಹೌದು, ನಮ್ಮ ದಶಾಭುಕ್ತಿಯಲ್ಲಿ ಏನೆಲ್ಲ ಅನುಭವಿಸ್ಬೇಕಾಗ್ತಾ ಇರುತ್ತೆ ಅದನ್ನ ನಾವು ಅನುಭವಿಸ್ಲೇಬೇಕು ಅಂತ ನೀವು ಅನ್ಕೊಂಡಿರ್ತೀರಿ. ಬಟ್ ಆದರೆ ಇದು ಒಂದಷ್ಟು ಕಂಟ್ರೋಲ್ಗೆ ತಗೊಳುತ್ತೆ. ಒಳ್ಳೆಯ ಯೋಗಗಳು ತರೋದಕ್ಕೆ ಶುರು ಆಗುತ್ತೆ. ಪ್ರತಿಯೊಂದು ಸ್ಟೋನು ನೋಡಿ ವೈಟ್ ವಿತ್ ಈ ರೀತಿ ಮಿಕ್ಸ್ ಇದೆ. ಒಂದು ರೀತಿ ಕಣ್ಣು ನಜರ್ ರೀತಿಯ ಯಾವುದೇ ಕೆಟ್ಟ ಕಣ್ಣಿರಲಿ ಏನೇ ಇರಲಿ ಅದು ಎಷ್ಟೆಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಕೈಯಲ್ಲಿ ನೀವು ನೋಡಬಹುದು. ಹಾಗೆ ಯಾವುದೇ ಒಂದು ನೀವು ಸ್ಪಿರಿಚುವಲ್ ಕನೆಕ್ಟ್ ಆದವರ ಕೈಯಲ್ಲಿ ಇದನ್ನು ನೀವು ನೋಡಬಹುದು. ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋರ ಕೈಯಲ್ಲಿ ಇದನ್ನು ನೋಡಬಹುದು. ಯಾವುದೇ ಶನಿ ದಶಾಭುಕ್ತಿ ನಡೀತಾ ಇರಲಿ ಏನೇ ಇರಲಿ ಈ ಸುಲೇಮಾನಿ ಹಾಕೊಳ್ಳೋದ್ರಿಂದ ಅಷ್ಟೇ, ಅವ್ರು ಯಾರೇ ಏನೇ ಮಾಡಲಿ ಅವರೇ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಇದು 100% ನಿಜ. ಈ ಬ್ರೇಸ್ಲೆಟ್ನ ನೀವೇನಾದರೂ ಪೂಜಾ ಪಾಠ ಮಾಡಿ ಅಥವಾ ಹೀಲಿಂಗ್ ಮಾಡಿಸಿ, ನಾವು ಆ್ಯಕ್ಚುಲಾಗಿ ನನ್ನ ಹತ್ರ ಮಾತ್ರ ಸ್ಟೋನ್ ಸಿಗೋದು ಅಷ್ಟು ಯಾರೇ ಆಗಿರಲಿ, ಅವರು ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಅವ್ರ ಹಣದ ಸಮಸ್ಯೆಯಿಂದನೇ ನನ್ನ ಹತ್ರ ಬಂದಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ನಾವು ಹೀಲ್ ಮಾಡಿ, ಅದರಲ್ಲೂ ರೇಖಿ ರೀತಿಯಲ್ಲಿ ಹೀಲ್ ಮಾಡೇನೆ ನಾವು ಸ್ಟೋನ್ ಇಲ್ಲಿಂದ ಕೊಡೋದು. ಈ ಸುಲೇಮಾನಿ ಹಕ್ಕೀಕ್ನ ನೀವೇನಾದರೂ ಹೀಲಿಂಗ್ ಮಾಡಿಸಿ ಹಾಕ್ಕೊಂಡಾಗ ನಿಮಗೇನಾದರೂ ಮಾಟ ಮಂತ್ರದ ಪ್ರಯೋಗ ಮಾಡಿದ್ರು, ನಿಮಗೇನಾದರೂ ಕೆಟ್ಟ ಕಣ್ಗಳಿಂದ ಬಹಳಷ್ಟು ತಂತ್ರಗಳ ಪ್ರಯೋಗ ನಿಮ್ಮಲ್ಲಿ ನಡೆದಿತ್ತು ಅಂತ ಹೇಳಿದ್ರೆ ಅವರು ಕುಣಿಯೋದನ್ನ ಇದನ್ನ ಹಾಕೊಂಡ್ಮೇಲೆ ಅವ್ರ ಲೈಫಲ್ಲಿ ಅವರು ಕುಣಿಯೋದನ್ನ, ಯಾಕೆಂದ್ರೆ ಇದೇನ್ ಮಾಡುತ್ತೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಏನ್ ಮಾಡುತ್ತೆ, ಅದು ಯಾರು ಮಾಡಿರ್ತಾರೋ ಅವ್ರ ಹತ್ರ ವಾಪಸ್ ಹೋಗುತ್ತೆ ಅಂತ ಹೇಳ್ಬೋದು. ಅರ್ಥಾತ್ ಏನು ಫಸ್ಟ್ ಗ್ರೇಡ್ ಇದು ಸುಲೇಮಾನಿ ಹಕ್ಕೀಕ್. ನೆಕ್ಸ್ಟ್ ಬಂದು ಬ್ಲ್ಯಾಕ್ ಟರ್ಮಲಿನ್ ಅಂತಾನೆ ಹೇಳಬಹುದು ನಾನು. ಇನ್ನು ಮೂರನೆಯದ್ದಾಗಿ ಪೈರೈಟ್. ಇದ್ರ ವಿಚಾರವಾಗಿ ನಾನು ಎಷ್ಟು ಹೇಳಲಿ, ಇದು ಯಾವಾಗ್ಲೂ ಅಷ್ಟೇ, ಇದು ಬರೀ ದುಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ. ನೀವು ಮನಿ ಮ್ಯಾಗ್ನೆಟ್ ಏನಾದರೂ ಬ್ರಾಸ್ಲೆಟ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪೈರೇಟ್ ಏನಿದೆ, ಈ ಪೈರೇಟ್ ಇಲ್ದಲೆ ನೀವು ಮನಿ ಮ್ಯಾಗ್ನೆಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಪೈರೇಟ್ ಇದ್ದ ಕಡೆಯಲ್ಲಿ ಬಹಳಷ್ಟು ಹಣದ ಹೊಳೆನೇ ಹರಿಯುತ್ತೆ ಅಂತ ಹೇಳಿ. ಸೊ ನಾನು ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಯಾರೆಲ್ಲ ಹಣದ ಸಮಸ್ಯೆಯಲ್ಲಿ ತುಂಬಾನೇ ಬಳಲ್ತಾ ಇದ್ದೀರಿ, ತುಂಬಾನೇ ಕೊರಗ್ತಾ ಇದ್ದೀರಿ, ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು, ಫಸ್ಟ್ ನಾನು ನೆನ್ನೆನೂ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದೆ, ಫಸ್ಟ್ ನಾನು ಯೂಸ್ ಮಾಡಿದ್ದೆ ಪೈರೇಟ್. ನನಗೂ ನನ್ನ ಹಸ್ಬೆಂಡಿಗೂ ಸಖತ್ತು ಲಾಸಲ್ಲಿದ್ವಿ, ಸಖತ್ತು ಕಷ್ಟದಲ್ಲಿದ್ವಿ. ಅದು ಹೇಳ್ತಿರೋದು ನಿಮಗೆಲ್ಲ ಅನ್ಸ್ಬೋದು, ನನ್ನ ಬಿಸ್ನೆಸ್ ಲಾಸ್ ಆಗಿಬಿಟ್ಟಿದೆ, ಅದಾಗ್ಬಿಟ್ಟಿದೆ, ಇದು ರೆಡಿ ಮಾಡತ್ತಾ ಅಂತ. ನಿಜವಾಗ್ಲೂ ಇದು ಫೂಲ್ಸ್ ಗೋಲ್ಡ್ ಅಂತ ಹೇಳ್ತಾರೆ. ಈ ಪೈರೇಟ್ ಧರಿಸೋದ್ರಿಂದ, ಅದರಲ್ಲೂ ಕಾಂಬಿನೇಷನ್ ಮಾಡಿ ಗ್ರೀನ್ ಅವೆಂಚುರಿನ್ ಜೊತೆಗೆ ಸಿಟ್ರಿನ್ ಜೊತೆಗೆ ಕಾಂಬಿನೇಷನ್ ಮಾಡಿ ಧರಿಸಿದಾಗ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಹಾಗೆ ನೀವು ದಯವಿಟ್ಟು ಎಲ್ಲೆಲ್ಲೋ ಪೈರೇಟ್ ಸಿಗುತ್ತೆ ಅಂತ ಹೇಳಿ ಅಥವಾ ಯಾರ್ಯಾರ ಹತ್ರನೂ ಪರ್ಚೇಸ್ ಮಾಡುವಂಥದ್ದು, ಪ್ಲಾಸ್ಟಿಕ್ದಾಗಿರುತ್ತೆ, ಗ್ಲಾಸ್ದಾಗಿರುತ್ತೆ. ಪೈರೇಟ್ನ ಹೆಂಗೆ ಕಂಡುಹಿಡಿಯೋದು, ಫಸ್ಟ್ ಆಫ್ ಆಲ್ ಈ ಸ್ಟೋನ್ನ ಹೆಂಗೆ ಕಂಡುಹಿಡಿಯೋದು, ಪೈರೇಟ್ನ ಫಸ್ಟ್ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಒಂದು ಸ್ಟೋನ್ ತಗೊಳ್ಳಿ, ಈ ರೀತಿ ಕ್ಲೀನಾಗಿ ರಬ್ ಮಾಡಿ, ಈ ರಬ್ ಮಾಡಿದಂಥ ಸ್ಮೆಲ್ ಮಾಡಿ, ತುಂಬಾ ಕೆಟ್ಟ ಸ್ಮೆಲ್ ಬರುತ್ತೆ, ತುಂಬಾನೇ ಸ್ಮೆಲ್ ಬರುತ್ತೆ. ಅಂದರೆ ಒಂದು 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 ಫಾರ್ಮ್ ಸ್ಮೆಲ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಸ್ಮೆಲ್ ಬರುತ್ತೆ. ಸೊ ಆಗ ಈ ಪೈರೇಟು ನಿಜ ಅಂತ ಹೇಳಿ. ಮನಿನ ಯಾರು ಅಟ್ರಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಸದಾ ಪ್ರತಿದಿನ ಹಣನ ಯಾರು ನೋಡಬೇಕು ಅಂದ್ಕೊಂಡಿದ್ದೀರಿ, ದಯವಿಟ್ಟು ಈ ಪೈರೈಟ್ನ ನೀವು ಬ್ರಾಸ್ಲೆಟ್ ಫಾರ್ಮ್, ಈ ರೀತಿ ಬ್ರಾಸ್ಲೆಟ್ ಫಾರ್ಮಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಸಾಕಷ್ಟು ನೆನ್ನೆನೇ ಬಹಳಷ್ಟು ಜನ ನೀವು ಆರ್ಡ್ರ್ ಮಾಡ್ಕೊಂಡಿದ್ದೀರಿ. ಈ ಪೈರೈಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಣದ ಹೊಳೆ, ಹಣದ ಆಕರ್ಷಣೆ. ಇದಕ್ಕೆ ಗೊತ್ತಿಲ್ಲ, ಇದಕ್ಕೆ ಆರೋಗ್ಯ ಸರಿ ಮಾಡತ್ತಾ ಇಲ್ಲ, ಇದಕ್ಕೆ ಬುದ್ಧಿ ಚುರುಕು ಮಾಡತ್ತಾ ಇಲ್ಲ, ಇದನ್ನ ಇಟ್ಟತ್ರ ಯಾವಾಗ್ಲೂ ಹಣದ ಹೊಳೆನೆ ಸುರಿತಾ ಇರತ್ತೆ ಅಂತ ಹೇಳ್ಬೋದು. ಹಣನ ಯಾವಾಗ್ಲೂ ಅಟ್ರಾಕ್ಟ್ ಮಾಡ್ತಾ ಇರತ್ತೆ. ಇದು ಪ್ರತಿದಿನ ಯಾವ್ದಾದ್ರು ಒಂದು ರೂಪದಲ್ಲಿ, ಒಳ್ಳೆಯ ರೂಪದಲ್ಲಿ ನೀವು ಹಣನ ನೋಡ್ತಾ ಇರ್ತೀರಿ. ಅಚಾನಕ್ ಆಗಿ ಅಮೌಂಟ್ ಸಿಗುವಂಥದ್ದು ಈ ರೀತಿ ಎಲ್ಲ ನಡೀತಾ ಇರತ್ತೆ. ಇದಕ್ಕೆ ಫೂಲ್ಸ್ ಗೋಲ್ಡ್ ಅಂತಾನೆ ಕರೆಯೋದು. ಸೊ ಪೈರೈಟ್ ಹಣನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡೋದಾದ್ರೆ, ನಾನು ಇಲ್ಲಿಯವರೆಗೂ ಒಂದು ದೊಡ್ಡ ಮಟ್ಟಿಗೆ, ದೊಡ್ಡ ಸ್ಟೇಜಿಗೆ, ದೊಡ್ಡ ಫಿನಾನ್ಷಿಯಲಿ ವ್ಯವಹಾರಗಳಿಗೆ, ದೊಡ್ಡ ಬಿಸ್ನೆಸ್ ಮಾಡೋದಕ್ಕೆ ಕಾರಣ ನನ್ನ ಈ ಪೈರೈಟ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಬಂದ್ರೆ ಹೌಲೈಟ್. ಇದನ್ನ ಒಂದು ರೀತಿಯಲ್ಲಿ ಮೂನ್ ಸ್ಟೋನ್ ಅನ್ನುವ ರೀತಿಯಲ್ಲೇ ಹೇಳಬಹುದು. ಆ್ಯಕ್ಚುಲಿ ರೀತಿಯಲ್ಲ, ಮೂನ್ ಸ್ಟೋನ್ ಅಂತಲೂ ಹೇಳ್ಬೋದು, ಬಟ್ ಇದಕ್ಕೆ ಹೌಲೈಟ್ ಅಂತ ಕರಿತೀವಿ. ಯಾಕೆಂದರೆ ಇದ್ರ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಇದನ್ನು ಯಾರು ಧರಿಸ್ತಾರೆ ಅಂತ ಹೇಳಿದ್ರೆ, ನಿದ್ದೆನೇ ಬರೋದಿಲ್ಲ, ಮಧ್ಯರಾತ್ರಿಯಲ್ಲಿ ಕೆಟ್ಟ ಕನಸುಗಳು ಬೀಳೋದಕ್ಕೆ ಶುರುವಾಗತ್ತೆ. ನಾನು ಈ ಕೆಲಸ ಮಾಡ್ಲಾ ಅಥವಾ ಈ ಕೆಲಸ ಮಾಡೋದು ಬೇಡವಾ, ನಾನು ಆತನಿಗೆ ಫೋನ್ ಮಾಡ್ಲಾ ಆಕೆಗೆ ಫೋನ್ ಮಾಡ್ಲಾ ಬೇಡವಾ,
ಅವ್ರು ನನ್ನ ಬಗ್ಗೆ ಆ ರೀತಿ ತಿಳ್ಕೊಂಡಿದ್ದಾರಾ, ಇವ್ರು ನನ್ನ ಬಗ್ಗೆ ಈ ರೀತಿ ತಿಳ್ಕೊಂಡಿದ್ದಾರಾ, ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಾ, ನಾನೇನಾದರೂ ತಪ್ಪಾಗಿ ಮಾತಾಡ್ಬಿಡ್ತೀನಾ? ವಾ, ಸಾಕಷ್ಟು ಕನ್ಫ್ಯೂಷನ್ ಮೈಂಡ್ ಇರುತ್ತೆ. ಅದರಲ್ಲೂ 2ರ ಸಂಖ್ಯೆ, ಈ 11, 2, 20 ಇಂಥ ಸಂಖ್ಯೆಯಲ್ಲಿ ಏನಾದರೂ ಹುಟ್ಟಿದ್ರೆ ದಯವಿಟ್ಟು ಹಾಲೆಟ್ ಧರಿಸಿ. ಯಾಕೆಂದ್ರೆ ನಿಮ್ಮಲ್ಲೇ ಕನ್ಫ್ಯೂಷನ್ ಜಾಸ್ತಿ. ಹಂಗಂತ ಅದೇ ಡೇಟ್ ಆಫ್ ಬರ್ತ್ ಅಲ್ಲಿ ಇರೋರೇ ಧರಿಸ್ಬೇಕು ಅಂತ ಅಲ್ಲ. ಹಾಲೆಟ್ ಆಕ್ಚುಲ್ ಆಗಿ ಧರಿಸೋರು ಯಾರು ಅಂತ ಹೇಳಿದ್ರೆ ತುಂಬಾ ಕನ್ಫ್ಯೂಷನ್ ಮಾಡ್ತಾ ಇರುತ್ತೆ. ನಾನು ಅಲ್ಲಿಗೆ ಹೋಗ್ಲಾ ಬೇಡವಾ, ಅಥವಾ ಅವ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಮಾನಸಿಕವಾಗಿ ನಮ್ಮನ್ನ ತುಂಬಾನೇ ಕುಗ್ಗಿಸ್ತಾ ಇರುತ್ತೆ. ಮಾನಸಿಕವಾಗಿ ಕೆಟ್ಟ ಯೋಚನೆಗಳು ಬರುವಂಥದ್ದು, ಕೆಟ್ಟ ಯಾರಾದ್ರೂ ನಮ್ಮಿಂದ ದೂರ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಅನುಮಾನ ಮಾಡುವಂಥದ್ದು, ಅವ್ರಿಗೇನೋ ಆಗೋಗ್ಬಿಡ್ತೇನೋ ಅಂತ ಹೇಳೋದು, ಮಕ್ಕಳ ಮೇಲೆ ಸುಮ್ಮನೆ ಕೆಟ್ಟ ಯೋಚನೆಗಳು ಬರುವಂಥದ್ದು, ಹಸ್ಬೆಂಡ್ ಮೇಲೆ ಕೆಟ್ಟ ಯೋಚನೆ ಬರುವಂಥದ್ದು, ಹೆಂಡತಿ ಮೇಲೆ ಕೆಟ್ಟ ಯೋಚನೆ ಬರುವಂಥದ್ದು, ಅಲ್ಲಿ ಏನೋ ಆಗೇ ಇರೋದಿಲ್ಲ. ಸೊ ಆಲೆಟ್ ಏನ್ ಮಾಡುತ್ತೆ, ನಿಮ್ಮ ಮನಸ್ಸನ್ನ ಸ್ಥಿರವಾಗಿರುತ್ತೆ. ಆಂಗ್ಸೈಟಿ, ಡಿಪ್ರೆಷನ್ ಅಲ್ಲಿ ಇರ್ತೀರಿ. ನಿಮ್ಗೆ ತುಂಬಾನೇ ಗಾಬರಿ, ಎದೆ ಬಡಿತ ಜಾಸ್ತಿ ಆಗ್ತಾ ಇರತ್ತೆ. ನಿಮ್ಗೆ ತಾಳ್ಮೆ ಅನ್ನೋದು ಆಗ್ತಾ ಇರೋದಿಲ್ಲ. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು, ಟ್ಯಾಬ್ಲೆಟ್ನ ಕೊಟ್ಟರು, ಎಷ್ಟೇ ವಾಕ್ ಮಾಡಿದ್ರು ಅದಕ್ಕೆ ಸಮಾಧಾನನೇ ಸಿಗ್ತಾ ಇರೋದಿಲ್ಲ. ನಿದ್ದೆನೇ ಬರ್ತಾ ಇರೋದಿಲ್ಲ. ಕೆಟ್ಟ ನೆನಪುಗಳೇ ನನಗೆ ಆಗ್ತಾ ಇರುತ್ತೆ. ಯಾವಾಗಲೂ ಎರಡು ರೀತಿ ಮನಸ್ಸಾಗ್ತಾ ಇರುತ್ತೆ. ಎರಡು ರೀತಿ ಚಂಚಲ ಮನಸ್ಸು ಇರುವಂಥವ್ರು ಈ ಹಾಲೆಟ್ ಬ್ರಾಸ್ಲೆಟ್ ಧರಿಸೋದ್ರಿಂದ ನಿಮ್ಮಲ್ಲಿರುವಂತಹ ಚಂದ್ರ ಏನಿದೆ ಒಂದಷ್ಟು ಶಾಂತ ರೂಪಕ್ಕೆ ಬರುತ್ತೆ ಅಂತ ಹೇಳ್ಬಹುದು. ಒಂದು ಒಳ್ಳೆಯ ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಮಾಡುತ್ತೆ ಈ ಬ್ರಾಸ್ಲೆಟ್ ಅಂತ ಹೇಳ್ಬಹುದು. ದಯವಿಟ್ಟು ಯಾರೆಲ್ಲ ಆಂಗ್ಸೈಟಿ, ಡಿಪ್ರೆಷನ್ ಅಲ್ಲಿ ಇದ್ದೀರಿ, ಚಂಚಲ ಮನಸ್ಸಿನಲ್ಲಿ ಇರ್ತೀರಿ ಅಂಥವ್ರು ಈ ಹಾಲೆಟ್ನ ಧರಿಸೋದು ಅತಿ ಉತ್ತಮ ಅಂತ ಹೇಳಬಹುದು. ಇನ್ನು ಬಂದು ರೆಡ್ ಕಾರ್ನೇಲಿಯನ್, ರೆಡ್ ಜಾಸ್ಪರ್. ಈ ರೆಡ್ ಜಾಸ್ಪರ್ ಬಹುಶಃ ನೀವೇನಾದರೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು, ದೊಡ್ಡ ಸ್ಥಾನನ ನಾನು ಪಡಿಬೇಕು, ದೊಡ್ಡ ಪೊಲಿಟಿಷಿಯನ್ ಆಗಬೇಕು, ದೊಡ್ಡ ಆ್ಯಕ್ಟರ್ ಆಗಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಎಲ್ಲರ ಮುಂದೆ ನಾನು ಚೆನ್ನಾಗಿರಬೇಕು, ಅಥವಾ ನಾನು ಒಂದು ಒಳ್ಳೆಯ ಹಂತಕ್ಕಿರಬೇಕು, ಬಟ್ ಆದರೆ ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ, ನನ್ನ ರಿಲೇಷನ್ಶಿಪ್ನ ಕಾಪಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಇನ್ಸೆಕ್ಯೂರ್ಡ್ ಫೀಲ್ ಆಗ್ತಾ ಇದೆ, ಎಲ್ಲಿ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಸಂಬಂಧ ನನ್ನಿಂದ ದೂರ ಆಗುತ್ತೋ, ಎಲ್ಲಿ ನಾನು ಈ ಮಟ್ಟಕ್ಕಿಲ್ಲ ಅಂತ ಹೇಳಿದ್ರೆ ಜನ ನನ್ನ ಚೀಪಾಗಿ ನೋಡ್ಕೊಳ್ತಾರೋ, ಈ ರೀತಿ ಎಲ್ಲ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರತ್ತೆ. ನಾವು ಒಂದು ಹಂತಕ್ಕಿಲ್ಲ, ನನ್ನ ಸಂಸಾರನ ನಾನು ಒಂದು ಒಳ್ಳೆಯ ಹಂತಕ್ಕೆ ತಗೊಂಡು ಹೋಗೋದಕ್ಕಾಗ್ತಾ ಇಲ್ಲ. ಸೊ ಆ ಟೈಮಲ್ಲಿ ನಿಮಗೆ ಮದರ್ ಅರ್ತ್ ಅಂದರೆ ಭೂಮಿ ತಾಯಿಯ ಒಂದು ಬೆನಿಫಿಟ್ಸ್ ಬೇಕಾಗತ್ತೆ, ಭೂಮಿ ತಾಯಿಯ ಒಂದು ಸಹಾಯ ಬೇಕಾಗತ್ತೆ. ಹಾಗಾದರೆ ಭೂಮಿಗೂ ನಮಗೂ ಏನು ಸಂಬಂಧ? ನಾವು ಎಷ್ಟು ಗ್ರೌಂಡಿಂಗ್ ಆಗಿರ್ತೀವಿ, ಎಷ್ಟು ಭೂಮಿಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಹತ್ರ ಬಂದಿರುವಂತಹ ಕ್ಲೈಂಟ್ಗೆ, ನೀವೇನಾದರೂ ತುಂಬ ಆಂಗ್ಸೈಟಿಯಲ್ಲಿದ್ದೀರಿ ಅಥವಾ ಇನ್ಸೆಕ್ಯೂರ್ಡ್ ಫೀಲ್ ಕಾಡ್ತಾ ಇದೆ, ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಬರೀ ಕಾಲಲ್ಲಿ ಭೂಮಿ ಮೇಲೆ ನಡೀರಿ, ಹುಲ್ಲಿನ ಮೇಲೆ ನಡೀರಿ, ಮಣ್ಣಲ್ಲಿ ಕೆಲಸ ಮಾಡಿ. ನಿಮಗೆ ಗೊತ್ತಾ, ನಾವು ಟ್ಯಾರೋ ರೀಡಿಂಗ್ ಮಾಡುವಾಗ್ಲೂ ಕೂಡ, ಯಾರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಒಂದು ಇನ್ಸ್ಟಿಟ್ಯೂಟ್ ಸದ್ಯದಲ್ಲಿ ಓಪನ್ ಮಾಡಿ ಅಲ್ಲಿ ಟ್ಯಾರೋ ರೀಡಿಂಗ್ ಕ್ಲಾಸ್ ಹೇಳುವಾಗ ಪ್ರತಿಯೊಬ್ಬರಿಗೂ ನಾನು ಹೇಳ್ಕೊಡ್ತೀನಿ. ಅದರಲ್ಲಿ ಒಂದು ಹಿಂಟ್ ನಾನು ಹೇಳ್ತೀನಿ ಕೇಳಿ. ನಾವು ಪ್ರತಿದಿನ ಮಣ್ಣಿಗೆ ಕೈ ಹಾಕ್ತಲೇ ನಮ್ಗೆ ಯಾವ ವಿಷಯನೂ ಗೊತ್ತಾಗಲ್ಲ. ನಾನಿವತ್ತು ನಿಮಗೆ ಟ್ಯಾರೋ ರೀಡಿಂಗ್ ಮಾಡುವಾಗ ಸಾಕಷ್ಟು ವಿಚಾರಗಳನ್ನು ಹೇಳ್ಬೋದು, ಬಟ್ ಆದರೆ ನಾನು ಮಣ್ಣಿಗೆ ಕೈ ಹಾಕಬೇಕಾಗತ್ತೆ, ಮಣ್ಣಲ್ಲಿ ಆಟಾಡಬೇಕಾಗತ್ತೆ. ಆ ಭೂಮಿಯ ಸಹಾಯ ಇಲ್ಲದೆ ನಾವು ಯಾವ ದೊಡ್ಡ ಮಟ್ಟಕ್ಕೂ ಹೋಗೋದಕ್ಕಾಗಲ್ಲ. ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಭೂಮಿಯಲ್ಲಿ ಗುಂಡಿ ತೋಡಿ ಎಷ್ಟು ಆಳವಾಗಿ ಗುಂಡಿ ತೋಡಿ ಆ ಬೀಜನ ಹಾಕ್ತೀವಿ ಅಷ್ಟೇ ಎತ್ತರಕ್ಕೆ ಬೆಳೆಯುತ್ತೆ. ಸೊ ಹಾಗಾಗಿ ಈ ರೆಡ್ ಜಾಸ್ಪರ್ ಏನಿದೆಯಲ್ವಾ, ನೀವು ಗ್ರೌಂಡಿಂಗ್ ಆಗಿರಬೇಕಾಗತ್ತೆ. ಹಾಗಂತ ಎಲ್ಲರೂ ಪ್ರತಿದಿನ ಭೂಮಿ ಮೇಲೆ ನಡ್ಕೊಂಡು ಪ್ರತಿದಿನ ಮಣ್ಣಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ರೆಡ್ ಜಾಸ್ಪರ್ ಎಷ್ಟು ಅದ್ಭುತವಾದ್ದು ಅಂತ ಹೇಳಿದ್ರೆ, ಇದನ್ನು ಹಾಕೊಂಡಷ್ಟು ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ. ಹಾಗೆ ನಮ್ಗೆ ಇನ್ಸೆಕ್ಯೂರ್ಡ್ ಫೀಲ್ ಇಲ್ಲ, ಯಾರೋ ನನ್ನನ್ನು ಬಿಟ್ಟು ಹೋಗ್ತಾರೆ ಅಥವಾ ನಾನು ಯಾವುದೂ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಹಾಗೆ ಹೆಣ್ಣು ಮಕ್ಕಳಲ್ಲಿ ಯುಟ್ರಸ್ ಪ್ರಾಬ್ಲಮ್ ಇರುತ್ತೆ. ಹಾಗೆ ಕೆಲವರ ಲೈಫಲ್ಲಿ ಒಂದು ಲೈಂಗಿಕ ಸಮಸ್ಯೆ ಏನಾದರೂ ಇರುತ್ತೆ ಅಲ್ವಾ, ಅಂಥವರು ಕೂಡ ಈ ರೆಡ್ ಜಾಸ್ಪರ್ನ ಧರಿಸ್ಕೊಳ್ಳೋದ್ರಿಂದ ಬಹಳಷ್ಟು ಉಪಯೋಗ ಇದೆ ಅಂತ ಹೇಳಿ. ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಯಾವುದೋ ಒಂದು ದೊಡ್ಡ ಸ್ಥಾನನ ನಾವು ತಲುಪಬೇಕು ಅನ್ನೋದಾದರೆ ಈ ರೆಡ್ ಜಾಸ್ಪರ್ ಹಾಕೊಳ್ಳೋದ್ರಿಂದ, ಯಾರಿಗೆಲ್ಲ ಮಕ್ಕಳಾಗದೇ ಇರೋ ವಿಚಾರಕ್ಕೂ ಕೂಡ ಇದನ್ನ ಹೀಲಿಂಗ್ ಮಾಡಿಸ್ಕೊಳ್ಬೇಕಾಗತ್ತೆ. ಹೀಲಿಂಗ್ ಮಾಡಿಸ್ಕೊಂಡು ಹಾಕೊಳ್ಳೋದ್ರಿಂದ ಅದ್ಭುತವಾದಂಥ ಪರಿಣಾಮಗಳನ್ನು ನೀವು ನೋಡಬಹುದು ಅಂತ ಹೇಳ್ಬೋದು. ಸೊ ಇದು ರೆಡ್ ಜಾಸ್ಪರ್ದಾಗಿತ್ತು. ನೆಕ್ಸ್ಟ್ ಬಂದು ಬ್ಲ್ಯಾಕ್ ಟರ್ಮಲಿನ್.
ಒನ್ ಆಫ್ ಮೈ ಫೇವ್ರೆಟ್ ಬ್ರೇಸ್ಲೆಟ್ ಇದು. ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಕೈಯಲ್ಲಿ ಹಾಕೊಂಡಿರ್ತೀನಿ, ಇದು ಹಾಕೊಳ್ದಲೇ ನನಗೆ ತುಂಬ ಸುಸ್ತು ಮಾಡಿಬಿಡತ್ತೆ. ನಾವೆಲ್ಲಾದರೂ ಮೇಕಪ್ ಮಾಡಿ ಹೊರಗಡೆ ಹೋಗಿ ಬರ್ತೀವಿ, ತುಂಬಾ ಚೆನ್ನಾಗಿ ಕಾಣಿಸ್ತೀವಿ, ತುಂಬಾ ಆಮೇಲೆ 2 ದಿವಸ ಬೇಕು ನಾವು ಸುಧಾರಿಸ್ಕೊಳ್ಳೋದಕ್ಕೆ. ಹಾಗೆ ನಾವೇನೋ ಒಂದು ವಸ್ತುಗಳನ್ನು ತಗೊಳ್ತೀವಿ, ಆಗ ಜನ ಏನಂತ ತಿಳಿತಾರೆ, ಓ ಇವರು ತಕ್ಷಣಕ್ಕೆ ಶ್ರೀಮಂತರಾಗ್ಬಿಟ್ರೇನೋ, ನಮ್ಮ ಹತ್ರ 10 ರೂಪಾಯಿ ಇರಲಿರಿ, ನಾವು 100 ರೂಪಾಯಿ ಈ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀವಿ. ಆಗೇನಾಗುತ್ತೆ, ಜನಗಳ ಕಣ್ಣು, ಕೆಟ್ಟ ಕಣ್ಗಳು ಏನಿದೆಯಲ್ಲ ನಮ್ಮ ಮೇಲೆ ಬೀಳುವಂಥದ್ದು. ಇವತ್ತು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಬಿಡ್ತೀವಿ, ನಾಳೆ ಬೆಳಿಗ್ಗೆ ಎದ್ದೊಳೋದಕ್ಕೆ ಆಗೋದಿಲ್ಲ. ನಮ್ಮ ಆಹಾರನ ಅಷ್ಟು ಸುಸ್ತು ಮಾಡಾಕ್ಬಿಡತ್ತೆ ಕೆಟ್ಟ ಕಣ್ಗಳು. ಹಾಗೆ ಕೆಲವೊಂದು ಜಾಗಗಳಲ್ಲಿ ನಾವು ಓಡಾಡ್ತೀವಿ, ನೀವಂತಾನೆ ಅಲ್ಲ, ನಾವೇ ಆಗಿರಬಹುದು, ಅಲ್ಲಿ ಸ್ಮಶಾನ ಇರುತ್ತೋ ಅಥವಾ ಅಲ್ಲಿ ಏನಾದರೂ ಮಾಡಿ ಹಾಕಿರ್ತಾರೋ ಏನೋ, ಒಂದಷ್ಟು ದೃಷ್ಟಿ ತೆಗೆದು ಹಾಕಿದ್ರು ಕೂಡ ನಾವು ಅಂಥ ಜಾಗಗಳಲ್ಲಿ ಓಡಾಡಿದ್ರು ನಮ್ಮನ್ನು ನಾವು ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಬ್ಲ್ಯಾಕ್ ಟರ್ಮಲಿನ್ ಏನಿದೆಯಲ್ಲ, ನಿಮಗೆ ಪದೇ ಪದೇ ಬರುವಂತಹ ತಲೆನೋವು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಇವತ್ತು ಚೆನ್ನಾಗಿದ್ದರೆ ನಾಳೆ ಚೆನ್ನಾಗಿಲ್ಲದೆ ಇರುವಂಥದ್ದಾಗಿರ್ಬಹುದು, ಅನಾವಶ್ಯಕ ಆರೋಗ್ಯದ ಸಮಸ್ಯೆಯಿಂದ ಕಾಡುವಂಥದ್ದಾಗಿರ್ಬೋದು, ಇದಕ್ಕೆ ಬ್ಲ್ಯಾಕ್ ಟರ್ಮಲಿನ್ ಸಾಕಷ್ಟು ಸಾವಿರಾರು ಜನಗಳು ನನ್ನ ಹತ್ರ ತಗೊಂಡಿದ್ದೀರಿ, ಅಷ್ಟೇ ಉಪಯೋಗಗಳನ್ನು ಪಡೆದಿದ್ದೀರಿ. ಇದರಿಂದ ಇನ್ನೊಂದು ಲಾಭ ಏನು ಗೊತ್ತಾ, ನಿಮ್ಮನ್ನು ಸುಮ್ಮನೆ ಕೂರೋದಕ್ಕೆ ಬಿಡೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡಿಸ್ತಾ ಇರುತ್ತೆ. ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ಒಳ್ಳೊಳ್ಳೆ ಐಡಿಯಾಸ್ ಕೊಡೋದು. ಯಾಕೆಂದರೆ ಇದಕ್ಕೆ ಮಂಗಳ ಮತ್ತು ಶನಿ ಅಧಿಪತಿ ಆಗಿರೋದ್ರಿಂದ ಒಳ್ಳೊಳ್ಳೆ ಐಡಿಯಾಸ್ಗಳನ್ನ ಕೊಡುತ್ತೆ. ನಾವು ದುಡಿಯುವಂಥ ಮಾರ್ಗ ಒಂದು ಸತ್ಯದ ಮಾರ್ಗದಲ್ಲಿ ನಡ್ಕೊಂಡು ಹೋಗುತ್ತೆ. ಹಾಗೆ ಯಾವ ಕೆಟ್ಟ ಕಣ್ಣು ಕೂಡ ನಮ್ಮ ಮೇಲೆ ಬೀಳದೆ ಈ ಒಂದು ಬ್ರೇಸ್ಲೆಟ್ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಬ್ಲ್ಯಾಕ್ ಟರ್ಮಲಿನ್ ಆಗಿತ್ತು. ಇದು ಬ್ಲೂ ಅಪಟೈಟ್ ಅಂತ ಹೇಳಿ ನಾನು ತೋರಿಸಿರ್ಲಿಲ್ಲ, ಇವತ್ತು ನನ್ನ ರೀಡಿಂಗಲ್ಲಿ, ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ಬೇಕಾಗತ್ತೆ. ಯಾರಿಗೆಲ್ಲ ನಾನು ತುಂಬಾ ಚೆನ್ನಾಗಿ ಕಾಣಬೇಕಪ್ಪ, ನಾನು ವೇಟ್ ಲಾಸ್ ಆಗಬೇಕಪ್ಪ ಅನ್ನೋರಿಗೆ ಈ ಬ್ಲೂ ಅಪಟೈಟ್ ತುಂಬಾ ಬೇಗ ವರ್ಕ್ ಮಾಡುತ್ತೆ. ಏನಾದರೂ ನೀವು ಜಿಮ್ಗೆ ಹೋಗ್ತಾ ಇದ್ರೆ ಅಥವಾ ವೇಟ್ ಲಾಸ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ನೀವು ನಿಮ್ಮ ಡಯಟ್ ಏನಾದರೂ ಶುರು ಮಾಡಬೇಕಾಗಿದ್ರೆ ಬ್ಲೂ ಅಪಟೈಟ್ನ ನೀವು ತಗೊಳ್ಬಹುದು ಸುಂದರವಾಗಿ ಕಾಣಿಸೋದಕ್ಕೆ. ಹಾಗೆ ಏನಾದರೂ ಲೈಫಲ್ಲಿ ಪಾಸ್ಟ್ ಫೇಲ್ಯೂರ್ನೇನಾದರೂ ಅನುಭವಿಸಿದ್ರೆ ಅಥವಾ ನಿಮಗೆ ಏನಾದರೂ ಯಾರಾದರೂ ಮನಸ್ಸಿಗೆ ನೋವು ಮಾಡುವ ರೀತಿಯಲ್ಲಿ ಮಾತನಾಡುವಂಥದ್ದು ಮಾಡ್ತಾ ಇದ್ರೆ ಈ ಬ್ಲೂ ಅಪಟೈಟ್ ಕಂಟ್ರೋಲ್ಗೆ ತಗೊಳ್ಳುತ್ತೆ. ಅದನ್ನು ನೀವೇ ಓವರ್ ಕಾನ್ಫಿಡೆನ್ಸಲ್ಲಿ ಅದನ್ನು ಇಗ್ನೋರ್ ಮಾಡ್ತಾ ಹೋಗ್ತೀರಿ. ಎಂಥದ್ದೇ ವಿಚಾರ ನಿಮ್ಮ ಮುಂದೆ ಬಂದರೂ ಕೂಡ ಅದನ್ನು ಇಗ್ನೋರ್ ಮಾಡ್ತೀರಿ. ಹಾಗೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ, ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿ ಮಾಡುತ್ತೆ. ಕೆಲವ್ರು ಮಾತಾಡ್ತಾ ಅದು ರಿಯಲ್ ಆಗಿದ್ರೂ ಕೂಡ ಏನೋ ಒಂಥರ ಸುಳ್ಳು ಅಂತ ಅಂದ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಇರುತ್ತಲ್ವಾ. ಸೊ ಹಾಗಾಗಿ ಅಂಥವರಿಗೆ ಮಾತಿನ ಚಕಮಕಿ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು. ಇದೇನಾದರೂ ಇನ್ಫ್ಲೂಯೆನ್ಸರ್, ಒಳ್ಳೊಳ್ಳೆ ಇನ್ಫ್ಲೂಯೆನ್ಸರ್ ಆಗಿರಬಹುದು, LIC ಏಜೆಂಟ್ಸ್ಗಳಾಗಿರಬಹುದು, ಅಂಥವರು ಧರಿಸೋದ್ರಿಂದ ಇದು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ, ಹಾಗೆ ಟಾಕಿಂಗ್ ಸ್ಕಿಲ್ ಕೂಡ ಹೆಚ್ಚಾಗಿ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಟೈಗರ್ ಐ. ಹೆಸರಿಗೆ ತಕ್ಕಂತೆ ನೋಡಿ, ಇದು ಟೈಗರ್ನ ಕಣ್ಣಿನ ರೀತಿನೇ ಇದೆ ಅಂತ ಹೇಳಬಹುದು. ಈ ಟೈಗರ್ ಐ ಧರಿಸೋದ್ರಿಂದ ಏನೆಲ್ಲ ಆಗತ್ತೆ ಅಂತ ನೀವೇನಾದರೂ ಕೇಳೋದಾದರೆ, ಯಾರ ಲೈಫಲ್ಲಿ, ಯಾರ ಜಾತಕದಲ್ಲಿ ಕೇತು ವೀಕ್ ಇದ್ದಾನೆ, ಕೇತು ವೀಕ್ ಇದ್ದಾಗ ಏನಾಗುತ್ತೆ, ತುಂಬ ಗಲೀಜಾಗಿ ಕಾಣಿಸ್ಕೊಳ್ಳುವಂಥದ್ದು, ಅವರು ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗುವಂಥದ್ದು, ಯಾರೂ ನನ್ನನ್ನು ನೋಡೋದಿಲ್ಲ, ಯಾರೂ ನನ್ನ ಹತ್ರ ಸೆಳೆಯೋದಿಲ್ಲ, ಹಾಗೆ ನೀವು ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕಾಗಿರತ್ತೆ, ಅದಕ್ಕೆ ಒಂದು ಎನರ್ಜಿನೇ ಇರೋದಿಲ್ಲ, ನಿಮಗೆ ಆ ಎನರ್ಜಿನೇ ಇರೋದಿಲ್ಲ. ಅಂಥವ್ರಿಗೆ ಈ ಟೈಗರ್ ಐ ಹೆಸರಿಗೆ ತಕ್ಕ ಹಾಗೆ ನೀವೇನಾದರೂ ಈ ಸ್ಪಿರಿಚುವಲ್ ಫೀಲ್ಡಲ್ಲಿ ಮಾತಾಡಬೇಕು ಅನ್ನೋದಾಗಿರ್ಬಹುದು. ಈ ಕೇತು ಅಂತ ಹೇಳಿದ್ರೇ ನಮಗೆ ಯಾವಾಗ್ಲೂ ಋಷಿಮುನಿಗಳು ಜಾತಕ ಅಂದರೆ ಏನಂತ ಹೇಳ್ತಾರೆ, ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ಟ್ಯಾರೋ ರೀಡಿಂಗ್ ನಾನೇ, ಓಕೆನಾ, ಈ ಕೇತು ಈ ಟೈಗರ್ ಐ ಧರಿಸೋದ್ರಿಂದ ಏನಾಗುತ್ತೆ, ಮಾತಿನ ಸ್ಕಿಲ್ ಚೆನ್ನಾಗಾಗತ್ತೆ, ಒಳ್ಳೊಳ್ಳೆ ಐಡಿಯಾಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ಕೇತು ಏನಾದರೂ ವೀಕ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮೈಂಡಲ್ಲಿ ನಿಮಗೆ ಒಳ್ಳೊಳ್ಳೆ ಐಡಿಯಾನೇ ಓಡೋದಕ್ಕೆ ಬಿಡೋದಿಲ್ಲ, ನಿಮಗೆ ಯಾವುದೇ ರೀತಿ ಮುಂದೆ ಹೋಗೋದಕ್ಕೂ ಬಿಡೋದಿಲ್ಲ. ಇದೇನು ಮಾಡುತ್ತೆ, ಎನರ್ಜಿ ಬೂಸ್ಟ್ ಮಾಡುತ್ತೆ. ಇದನ್ನು ಯಾರೆಲ್ಲ ಧರಿಸ್ಬೋದು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಸ್ಪೋರ್ಟ್ಸ್ಗೆ ಏನಾದರೂ ನೀವು ಸೇರಿಸಿದ್ರೆ, ಹಾಗೆ ನಿಮ್ಮಲ್ಲಿ ಏನಾದರೂ ನಾನು ಈ ರೀತಿ ಕೆಲಸ ಮಾಡಬೇಕು ಆಗತ್ತೆ, ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ಆ ರೀತಿ ಫೀಲ್ಡಲ್ಲಿ ನೀವು ಈ ಟೈಗರ್ನ ಧರಿಸಬಹುದು. ಹಾಗೆ ಇದು ಕೇತಿಗೆ ಅಧಿಪತಿ ಆಗಿರೋದ್ರಿಂದ
ಯಾರೆಲ್ಲ ಸ್ಪಿರಿಚುವಲಲ್ಲಿ ಹೀಲರ್ಗಳಾಗಿರ್ಬಹುದು, ಏನೇ ಇರ್ಬೋದು ಅಂಥವ್ರು ಇದನ್ನು ಧರಿಸೋದ್ರಿಂದ ಕೇತು ತುಂಬ ಆಕ್ಟಿವೇಟ್ ಆಗ್ತಾನೆ ಅಂತ ಹೇಳಬಹುದು. ಹಾಗೆ ಇದನ್ನು ಆ್ಯಕ್ಟರ್ಗಳಾಗಿರಬಹುದು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಏನಾದರೂ ಮಾಡಬೇಕು, ಯೂಟ್ಯೂಬರ್ಸ್ಗಳಾಗಿರ್ಬೋದು ಏನಾದರೂ ಮಾಡಬೇಕು ಅನ್ನೋರಿಗೆ ಇದನ್ನು ಧರಿಸೋದ್ರಿಂದ ಏನಾಗುತ್ತೆ, ಹೊಸ ಹೊಸ ಐಡಿಯಾಸ್ಗಳು ಶುರು ಆಗೋದಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಕೇತುವಿನ ಅಂದರೆ ಟೈಗರ್ ಐ ರೆಮಿಡೀಸ್ ಇದಾಗಿತ್ತು ಅಂತ ಹೇಳ್ಬೋದು. ಟೈಗರ್ ಐ ಮಹತ್ವ ಇದಾಗಿತ್ತು ಅಂತ ಹೇಳಬಹುದು. ಹಾಗೆ ಇನ್ನು ಚಿನ್ನದಂತಹ ಸಿಟ್ರಿನ್, ಈ ಸಿಟ್ರಿನ್ ವಿಚಾರವಾಗಿ ನಾನು ಹೇಳೋದಾದರೆ, ಸಿಟ್ರಿನ್ ಆ್ಯಕ್ಚುಲಾಗಿ ಇದನ್ನು ನಾನು ತುಂಬ ಲಕ್ ಅಂತಲೇ ಹೇಳ್ತೀನಿ. ಇದನ್ನು ಹಾಕ್ಕೊಂಡವರು ಲಕ್ ಆಗಿರಬಹುದು, ಮನಿ ಆಗಿರಬಹುದು, ಸಾಮಾನ್ಯವಾಗಿ ನೀವು ಅಂದುಕೊಂಡಂತಹ ಪ್ರತಿಯೊಂದನ್ನು ಕೂಡ ನೀವು ಇದರಿಂದ ತಗೊಳ್ಬೋದು ಅಂತ ಹೇಳಿ. ಈ ಸಿಟ್ರಿನ್ನ ಪ್ರತಿಯೊಬ್ಬರು ಅಂದರೆ ಈ ಗೋಮೇಧಿಕ ಆಗಿರಬಹುದು, ಏನೇ ಇರಬಹುದು, ಪ್ರತಿಯೊಬ್ಬರು ಧರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಆಸ್ಟ್ರಾಲಜರ್ಸ್ ಏನು ಮಾಡ್ತಾರೆ, ಸಿಟ್ರಿನ್ನ ಹಾಕ್ಕೊಳ್ಳಿ ಅಂತ ಹೇಳಿ. ಇದು ಗುರುಗೆ ಅಧಿಪತಿ ಆಗಿರೋದ್ರಿಂದ ನಮ್ಮ ಲೈಫಲ್ಲಿ ಗುರು ಏನಾದರೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಅಂದುಕೊಂಡಂತಹ ಕೆಲಸ ಆಗಿರಬಹುದು, ಲಕ್ಸುರಿ ಆಗಿರಬಹುದು, ಅಬಂಡೆನ್ಸ್ ಆಗಿರಬಹುದು, ಪ್ರತಿಯೊಂದನ್ನು ನಾವು ಈ ಸಿಟ್ರಿನ್ ಧರಿಸೋದ್ರಿಂದ ಪಡಿಬೋದು ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಲೈಫಲ್ಲಿ ಮದುವೆ ತುಂಬ ಡಿಲೇ ಆಗ್ತಾ ಇದೆ ಅಂಥವರ ಲೈಫಲ್ಲಿ ಇದು ಒಳ್ಳೆಯ ಶುಭ ಯೋಗನ ತಂದುಕೊಡುತ್ತೆ ಅಂತ ಹೇಳಬಹುದು. ಈ ಸಿಟ್ರಿನ್ ಧರಿಸೋದ್ರಿಂದ ಸದಾ ಕಾಲ ನಾವು ಯಾವಾಗಲೂ ಲಕ್ಸುರಿಯಾಗೇ ಇರ್ತೀವಿ. ಒಳ್ಳೊಳ್ಳೆ ಗಾಡಿಗಳಾಗಿರಬಹುದು, ಒಳ್ಳೆಯ ಒಡವೆಗಳಾಗಿರಬಹುದು, ಇದಕ್ಕೆ ಚಿನ್ನ ತುಂಬಾ ಹತ್ರ ಸೆಳೆಯುತ್ತೆ ಅಂತ ಹೇಳಬಹುದು. ನಮ್ಮಲ್ಲಿ ಸೂರ್ಯ ಒಂದು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳ್ಬೋದು. ಸೂರ್ಯ ಉಚ್ಚ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಲೈಫಲ್ಲಿ ನಾವು ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಒಂದು ಫ್ಯಾಮಿಲಿಗಳಲ್ಲಿ ನಾವೇ ಒಂದು ಫೋಕಸ್ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹೋಗ್ತೀವಿ. ನಾವು ಅಂತ ಅಂದರೆ ನಮ್ಮ ಹೆಸರು ಅಂತ ಬರ್ತಾ ಇದ್ದಂಗೆ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ನೋಡುವಂಥದ್ದು ಆಗಿರುತ್ತೆ. ಸೊ ಸಿಟ್ರಿನ್ ಏನಿದೆಯಲ್ಲ, ಇದಕ್ಕೆ ಚಿನ್ನ ಅಂತಲೇ ಕರಿಬಹುದು. ಇದಿರುವ ಕಡೆ ಚಿನ್ನ, ಹಣ, ಹಾಗೆ ಯಾವಾಗಲೂ ಮಂಗಳ ಕಾರ್ಯಗಳು. ಯಾಕೆಂದರೆ ಇದು ಗುರುವಿನ ಸ್ಥಾನದಲ್ಲಿ ಇರೋದ್ರಿಂದ ಜುಪಿಟರ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಯಾವ ಕರ್ಮಗಳಿದ್ರೂ ಕೂಡ ಅದು ರಿಮೂವ್ ಆಗತ್ತೆ ಅಂತ ಹೇಳಬಹುದು. ಸಿಟ್ರಿನ್ ಆಲ್ಮೋಸ್ಟ್ ಆಲ್ ತುಂಬ ಜನ ತಗೊಂಡಿದ್ದೀರಿ. ಸಿಟ್ರಿನ್ನಿಂದ ಸಾಕಷ್ಟು ಲಾಭಗಳನ್ನು ನೀವು ಪಡೆದಿದ್ದೀರಿ. ಸಾಕಷ್ಟು ಕೆಲಸಗಳಿಗೆ, ಬಿಸ್ನೆಸ್ಗೆ ಏನಾದರೂ ಹೋಗಬೇಕು ಅಂತ ಇದ್ದರೆ, ಅಥವಾ ಇಂಟರ್ವ್ಯೂಗೆ ಹೋಗಬೇಕು ಅಂತ ಇದ್ದರೆ, ಅಥವಾ ಮದುವೆ ವಿಚಾರಕ್ಕೆ, ಮದುವೆ ತುಂಬಾ ಡಿಲೇ ಆಗ್ತಾ ಇದೆ ಅನ್ನೋರಿಗೆ ಈ ಸಿಟ್ರಿನ್ ಬಹಳಷ್ಟು ವರ್ಕ್ ಮಾಡುತ್ತೆ ಅಂತ ಹೇಳಬಹುದು. ಇದು ಸಿಟ್ರಿನ್ನ ಮಹತ್ವ ಆಗಿತ್ತು. ನೆಕ್ಸ್ಟ್ ಬಂದು ಗ್ರೀನ್ ಅವೆಂಚುರನ್ ಬಿಡಿ, ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ನಿಮಗೆ ಹೇಳಿದ್ದೀನಿ. ಯಾರೆಲ್ಲ ಹಾರ್ಟ್ ಚಕ್ರನ ಹೀಲ್ ಮಾಡಬೇಕು ಅಂದ್ಕೊಂಡಿದ್ರೆ ಗ್ರೀನ್ ಅವೆಂಚುರನ್ ಹಾಕೊಳ್ಳಿ ಅಂತ ಹೇಳ್ತೀವಿ. ಹಾಗೆ ಯಾರೆಲ್ಲ ಲೈಫಲ್ಲಿ ಲಕ್ ಕ್ರಿಯೇಟ್ ಮಾಡಬೇಕು, ಸಪೋಸ್ ಯಾರಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಿ, ಸಪೋಸ್ ಏನಾದರೂ ಒಂದು ಗೇಮ್ ಆಡ್ತಾ ಇದ್ದೀರಿ, ಸಪೋಸ್ ಯಾವುದೋ ಒಂದು ಸೈಟ್ ತುಂಬ ದಿನದಿಂದ ಹುಡುಕ್ತಾ ಇದ್ದೀವಿ, ಮನೇನ ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಸಡನ್ ಲಕ್ ಕ್ರಿಯೇಟ್ ಮಾಡುತ್ತೆ. ಈ ಗ್ರೀನ್ ಅವೆಂಚುರಿನ್ ಹಾಕೊಳ್ಳೋದ್ರಿಂದ ನೀವೇನೇ ಮ್ಯಾನಿಫೆಸ್ಟೇಷನ್ ಮಾಡಿ, ಹಣದ ವಿಚಾರದಲ್ಲಾಗಿರ್ಬೋದು, ಲಕ್ ವಿಚಾರದಲ್ಲಾಗಿರ್ಬೋದು, ಅದರಲ್ಲೂ ಗ್ರೀನ್ ಅವೆಂಚುರಿನ್ ಜೊತೆಗೆ ಮಿಕ್ಸ್ ಮಾಡಿ, ಯಾರೋ ಒಬ್ರು ನೆನ್ನೆ ಮಾಡಿಸಿದ್ರು ಹೀಲಿಂಗ್ ಆಯ್ತಾ, ಮಿಕ್ಸ್ ಮಾಡಿ ಪೈರೇಟ್ನ ನೀವೇನಾದರೂ ಹಾಕೊಂಡ್ರಿ ಅಂತ ಹೇಳಿದ್ರೆ ಹಣದ ಹೊಳೆ ಮತ್ತು ಲಕ್ ಯಾವಾಗಲೂ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ಬಹುದು. ಸಡನ್ ಲಕ್ ಕ್ರಿಯೇಟ್ ಆಗೋದಕ್ಕೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ರಿ ಅಂದರೆ ಸಡನ್ ಆಗಿ ಒಂದಷ್ಟು ಜನ ಅಟ್ರಾಕ್ಟ್ ಮಾಡಬೇಕು, ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಒಂದೇ ಸತಿಗೆ ನಾನು ಏಳಿಗೆ ಆಗಬೇಕು ಅನ್ನೋರಿಗೆ ಇದು ಲಕ್ ಕ್ರಿಯೇಟ್ ಮಾಡುವಂತಹ ಗ್ರೀನ್ ಅವೆಂಚುರಿನ್ ಬ್ರಾಸ್ಲೆಟ್ ಅಂತ ಹೇಳ್ಬೋದು. ಇದಕ್ಕೆ ಜೇಡ್ ಅಂತಲೇ ಕರೀತಾರೆ. ಜೇಡ್ ಅಂದರೆ ನಿಮಗೆ ಗೊತ್ತಿರಬಹುದು, ಯಾವಾಗಲೂ ದೇವತೆಗಳೇ ಹಾಕೊಂಡಿರ್ತಾರೆ, ದೇವತೆಗಳ ಕಿರೀಟದಲ್ಲಿ ಹಾಕಿರ್ತಾರೆ ಅಂತ ಹೇಳಿ. ಸೊ ಗ್ರೀನ್ ಅವೆಂಚುರಿನ್ ಹಾಕೊಳ್ಳೋದ್ರಿಂದ ನಿಮಗೆ ಸಡನ್ ಲಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಸಾಕಷ್ಟು ವರ್ಷಗಳಿಂದ ನಾನು ಆ ಅಮೌಂಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹಾಗೆ ನಾನು ಸಾಕಷ್ಟು ಅಮೌಂಟನ್ನು ನಾನು ನೋಡಬೇಕು ಅಂದ್ಕೊಂಡಿದ್ದೆ, ಕೋಟಿಗಟ್ಟಲೆ ಮಾಡಬೇಕು ಅಂತ ಆಸೆ ಅಂದ್ಕೊಂಡಿದ್ದೆ, ಗೊತ್ತಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಬೇಕಾದರೂ ಮಾಡುವಂತಹ ಏಕೈಕ ಸ್ಟೋನ್ ಅಂತ ಹೇಳಿದ್ರೆ ಗ್ರೀನ್ ಅವೆಂಚುರಿನ್ ವಿತ್ ಪೈರೇಟ್ ಮಿಕ್ಸ್ ಮಾಡಿ ಏನಾದರೂ ನೀವು ಗ್ರೀನ್ ಅವೆಂಚುರಿನ್ ಹಾಕೊಂಡ್ರಿ ಅಂತ ಹೇಳಿದ್ರೆ ಅದ್ಭುತವಾದ ರಿಸಲ್ಟ್ನ ನೀವು ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ನನ್ನ ಕ್ರಿಸ್ಟಲ್ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ. ಮತ್ತಷ್ಟು ವಿಚಾರಗಳು ಕ್ರಿಸ್ಟಲ್ ವಿಚಾರವಾಗಿ ಹೇಳ್ತಾ ಹೋದಷ್ಟು ಇನ್ನೂ ಕಡಿಮೆನೇ ಆಗತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಕೆಲವು ಕ್ರಿಸ್ಟಲ್ಸ್ಗಳ ಉಪಯೋಗನ ನಾನು ನಿಮಗೆ ತಿಳಿಸಿದ್ದೀನಿ. ಹಾಗೆ ನೀವು ಎಲ್ಲೆಲ್ಲೋ ಹೋಗಿ ಪ್ಲಾಸ್ಟಿಕ್ ಕ್ರಿಸ್ಟಲ್ಸ್ಗಳನ್ನಾಗಿರಬಹುದು, ಗ್ಲಾಸ್ ಕ್ರಿಸ್ಟಲ್ಸ್ಗಳನ್ನಾಗಿರಬಹುದು, ಮಾರುಕಟ್ಟೆಯಲ್ಲಿ 100-200ಕ್ಕೆ ಎಲ್ಲ ಸಿಗುವಂತಹ ಕ್ರಿಸ್ಟಲ್ಗಳನ್ನು ತಗೊಂಡು ಯಾಮಾರುವುದಕ್ಕಿಂತ ಪ್ಯೂರ್ ಕ್ರಿಸ್ಟಲ್ ಎಲ್ಲಿದೆ, ನಾವಂತೂ ಎಲ್ಲ ಜೈಪುರಿಂದನೇ ಕ್ರಿಸ್ಟಲ್ಸ್ಗಳನ್ನ ತರಿಸುವಂಥದ್ದು.
ಪ್ಯೂರ್ ಕ್ರಿಸ್ಟಲ್ಸ್ಗಳನ್ನ ನೀವು ನೋಡಬೇಕಾಗತ್ತೆ, ತಗೊಳ್ಬೇಕಾಗತ್ತೆ. ಇದನ್ನು ಹಾಕೊಳ್ತಾ ಇದ್ದ ಹಾಗೆ ನಿಮ್ಮ ಬಾಡಿಯಲ್ಲಿ ಆ ದಿನದಿಂದನೇ ಯಾವ ವಿಚಾರಕ್ಕೆ ಹಾಕಿರ್ತೀರಿ ಅದರ ರಿಸಲ್ಟ್ಗಳನ್ನ ನೀವು ನೋಡ್ತಾ ಹೋಗಬಹುದು ಅಂತ ಹೇಳ್ತಾ, ಈ ಕ್ರಿಸ್ಟಲ್ಸ್ಗಳು ನಿಮಗೆ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಕೊಡೋದಿಲ್ಲ. 1-2 ದಿನ ನಾವು ಹೀಲ್ ಮಾಡೇನೆ ಆ ಕ್ರಿಸ್ಟಲ್ಸ್ನ ನಾವು ಕೊಡಬೇಕಾಗತ್ತೆ ನಿಮ್ಮ ಹೆಸರಲ್ಲಿ. ಅದು ಹಾಕೊಂಡಿದ್ದು ಯಾವತ್ತಿಂದ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಹಾಕೊಂಡಿದ್ದ ಕ್ಷಣದಿಂದನೇ ಅದು ವರ್ಕ್ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಸೊ ರೆಡ್ ಜಾಸ್ಪರ್ ನಾನು ತೋರಿಸಿರ್ಲಿಲ್ಲ, ಇದಂತೂ ತಾಯಿ ಅಂತಾನೆ ಹೇಳಬಹುದು. ನಾವು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಈ ರೆಡ್ ಜಾಸ್ಪರ್ ತುಂಬಾನೇ ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.